ಇನ್ನು ಶಿವಮೊಗ್ಗದಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇದೆ. ತೀರ್ಥಹಳ್ಳಿಯಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿರುವಂಥದ್ದು. ಮುಳುಗುವ ಹಂತಕ್ಕೆ ತಲುಪಿದೆ ರಾಮ ಮಂಟಪ ಮುಳುಗೋದಕ್ಕೆ ಇನ್ನು ಕೆಲವೇ ಅಡಿಗಳು ಮಾತ್ರ ಬಾಕಿ ಇರುವಂಥದ್ದು. ತೀರ್ಥಹಳ್ಳಿಯ ಪುರಾಣ ಪ್ರಸಿದ್ಧ ಸ್ಥಳವಾಗಿರುವಂತಹ ರಾಮ ಮಂಟಪ ಇದು. ಮಳೆಗೆ ತುಂಗಾ ನದಿ ಮೈದುಂಬಿ ಹರಿತಾ ಇದೆ. ಹೀಗಾಗಿ ರಾಮ ಮಂಟಪ ಮುಳುಗಡೆ ಆಗುವ ಹಂತಕ್ಕೆ ಬಂದು ತಲುಪಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ರಾಮ ಮಂಟಪ ಮುಳುಗೋದು ಕೂಡ ಫಿಕ್ಸ್. ತುಂಗಾ ನದಿಯ ಅಬ್ಬರವನ್ನು ಗಮನಿಸ್ತಾ ಇದ್ದೀರಾ ನೀವು. ಶಿವಮೊಗ್ಗ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಹೀಗಾಗಿ ತೀರ್ಥಹಳ್ಳಿಯಲ್ಲಿ ತುಂಗೆಯ ಅಬ್ಬರ ಜೋರಾಗಿರುವಂಥದ್ದು. ತುಂಗಾ ನದಿ ಭೋರ್ಗರಿತಾ ಇದೆ, ಅಬ್ಬರಿಸಿ ಹರಿತಾ ಇದೆ. ಅಲ್ಲಿ ಇರುವಂತಹ ರಾಮ ಮಂಟಪ ಇದೀಗ ಮುಳುಗಡೆಯ ಹಂತಕ್ಕೆ ಬಂದು ತಲುಪಿರುವಂಥದ್ದು. ಬಹುಶಃ ಇನ್ನೊಂದು 1 ಅಥವಾ 2 ಅಡಿ ನೀರು ಬಂದರೆ ರಾಮ ಮಂಟಪ ಮುಳುಗಡೆ ಆಗತ್ತೆ.